ಹಾಯ್, ಮಳೆಯೆಲ್ಲ ಬಂತು, ಮಳೆಗಾಲ ಶುರುವಾಗಿದೆ, ಮಾನ್ಸೂನೆಲ್ಲ ತುಂಬ ಚೆನ್ನಾಗಿದೆ, ಎಲ್ಲ ಕಡೆಯೂ ಗ್ರೀನರಿ ರೆಡಿದೆ. ಇವತ್ತು ಒನ್ ಡೇ ಟ್ರಿಪ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಸುಮಾರು 3 ಪ್ಲೇಸಸ್ ಕವರ್ ಮಾಡ್ಬೋದು ಅಂತ ನಾವು ಅಂದ್ಕೊಂಡಿದ್ದೀವಿ. ಇನ್ ಕೇಸ್ ನೀವು ನಿಮ್ಮ ಫ್ಯಾಮಿಲಿ ಜೊತೆ ಏನಾದ್ರು ವೀಕೆಂಡ್ ಗೆಟ್ ಅವೇ ಆ ಥರ ಏನಾರು ನೋಡ್ತಾ ಇದ್ದರೆ, ಒಂದು ಡೇ ಟ್ರಿಪ್ ಇಲ್ಲ ಡೇ ಪಿಕ್ನಿಕ್ ಆ ಥರ ಏನಾದ್ರು ಪ್ಲ್ಯಾನ್ ಮಾಡ್ತಾ ಇದ್ದರೆ ಈ ವಿಡಿಯೋ ಡೆಫಿನೆಟ್ಲಿ ಯೂಸ್ಫುಲ್ ಬರುತ್ತೆ. ಫುಲ್ ನೋಡಿ ಅಂತ ಹೇಳ್ತೀನಿ. ಸೊ ನಾವು ಬೆಂಗಳೂರನ್ನ ಬಿಟ್ಟಿದ್ದೀವಿ ಬೆಳಗ್ಗೆ 7 ಗಂಟೆಗೆ. ಸೊ ಈಗ ರಾಮನಗರ ಹತ್ರ ಬಂದಿದ್ದೀವಿ ಅಂದ್ಕೊತೀನಿ. ಸೊ ಇವತ್ತು ಪ್ಲ್ಯಾನ್ ಏನಂತ ಅಂದರೆ, ಗಗನಚುಕ್ಕಿ ಭರಚುಕ್ಕಿ ಇದೆ, ನೀರೆಲ್ಲ ತುಂಬ ಚೆನ್ನಾಗಿ ಹರಿತಾ ಇದೆ ಅಂತ ಗೂಗಲ್ ಮ್ಯಾಪಲ್ಲಿ ರಿವ್ಯೂಸ್ ನೋಡಿದೆ. ಸೊ ಅದನ್ನು ನೋಡಬೇಕು. ಬ್ಲಫ್ ಅನ್ಬೋದು, ನೀವು ಶಿವನ ಸಮುದ್ರ ಅನ್ಬೋದು, ಗಗನಚುಕ್ಕಿ ಅನ್ಬೋದು, ಭರಚುಕ್ಕಿ ಅನ್ಬೋದು. ಸೊ ಆಲ್ ಆರ್ ಒನ್ ಆ್ಯಂಡ್ ದ ಸೇಮ್. ಸೊ ಅದನ್ನು ನೋಡಿಕೊಂಡು ಟಿ ನರಸೀಪುರದಲ್ಲಿ 5 ಚೆನ್ನಾಗಿರೋ ದೇವಸ್ಥಾನಗಳಿದೆ, ಅದನ್ನು ನೋಡಿಕೊಂಡು ಸಂಜೆ MMLs ಹತ್ರ ಇರೋ ಅಂಥ PG ಪಾಳ್ಯದಲ್ಲಿ ರೀಸೆಂಟಾಗಿ ಆಗಿರೋದೆ ಒಂದು ಸಫಾರಿ, ಅದು ನಮ್ಮ ಚಾಮರಾಜನಗರದಲ್ಲಿ. ಸೊ ಅದನ್ನು ನೋಡಬೇಕು ಅಂತ. ಸೊ ಎಲ್ಲ ಈ ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀವಿ. ಸೊ ನಮ್ಮ ಜರ್ನಿನ ಈಗ ಶುರು ಮಾಡೋಣ ಬನ್ನಿ. ಇವತ್ತು ಒನ್ ಡೇ ಟ್ರಿಪ್ ಹೋಗ್ತಾ ಇರೋದು. ಸೊ ಆನ್ ದ ವೇ ಬ್ರೇಕ್ಫಾಸ್ಟಿಗೆ ಎಲ್ಲೂ ಸ್ಟಾಪ್ ಕೊಡೋದು ಬೇಡ, ಆದಷ್ಟು ಹೋಮ್ ಫುಡ್ ತಿನ್ನೋಣ ಅಂತ ಹೇಳಿಬಿಟ್ಟು ಮನೆಯಿಂದ ಮಾಡ್ಕೊಂಬಂದಿರೋದು. ಆ್ಯಂಡ್ ನಾವಿವತ್ತು ಪಲಾವು ಮತ್ತು ರಾಯ್ತಾ ಮಾಡ್ಕೊಂಬಂದಿದ್ದೀವಿ, ಮತ್ತು ಒಂದು ಮದ್ದು ಟಿಫಾನಿಸಲ್ಲಿ ಮದ್ದು ರೋಡೆ ತೊಗೊಂಡಿದ್ದೀವಿ. ಆ್ಯಂಡ್ ಏನು ಸೌತೆಕಾಯಿ ಎಲ್ಲ ಇದೆ, ಆಲ್ಮೋಸ್ಟ್ ಮನೆಯಿಂದನೇ ತಂದಿರೋದು. ಆ್ಯಂಡ್ ಇಲ್ಲಿ ಒಂಥರ ಕ್ಯಾಂಪಿಂಗ್ ಚೇರ್ ತಂದಿದ್ದೀವಿ, ಡೆಕೆತ್ಲಾ ಅಂದೆರಡು. ಇಲ್ಲಿ ಹಾಸ್ಕೊಂಡು ಮ್ಯಾಟ್ ಹಾಸ್ಕೊಂಡು ಕೂತ್ಕೊಂಡು ಇಲ್ಲಿ ಫುಲ್ ಇವತ್ತು ಮೋಡನೂ ಇದೆ, ಈ ಗ್ರೀನರಿ ಮಧ್ಯ ತಿಂಡಿ ತಿಂತಾ ಇದ್ದೀವಿ. ಒಂಥರ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ಮದ್ದು ಟಿಫಾನಿಸಲ್ಲಿ ಮದ್ದು ವಡೆ ತೊಗೊಂಡು ಬಂದಿದ್ವಿ. ಸೊ ಕ್ರಿಸ್ಪಿಯಾಗಿ ಚೆನ್ನಾಗಿದೆ ಟೇಸ್ಟು. ಆ್ಯಂಡ್ ಸೌತೆಕಾಯಿ ಕೂಡ ತೊಗೊಂಡ್ಬಂದಿದ್ವಿ. ಟೀ ತಂದಿದ್ದೀವಿ, ಈಗ ಬಿಸಿ ಬಿಸಿಯಾಗಿ ಟೀ ಹಾಕ್ಕೊಂಡು ಕುಡಿತೀವಿ. ಈಗ ನಾವು ಟೀನ ಬೆಂಗಳೂರಿಂದ ಫ್ಲಾಸ್ಕಲ್ಲಿ ಹಾಕ್ಸ್ಕೊಂಡ್ಬಂದಿದ್ವಿ, ಬಟ್ ಅಷ್ಟು ಬಿಸಿ ಇಲ್ಲ. ಓಕೆ, ಪರವಾಗಿಲ್ಲ. ಒಂದು 2 ಅವರ್ಸ್ ಆಯಿತು ನಾವು ಹಾಕ್ಸ್ಕೊಂಡಾಗಲೇ. ಮತ್ತು ನಾವು ಟ್ರಾವೆಲ್ ಮಾಡ್ಬೇಕಾದ್ರೆ ಯೂಶ್ವಲಿ ಈ ಥರ ನೈಫ್ ಇಟ್ಕೊಂಡಿರ್ತೀವಿ. ಕ್ಯಾಪ್ ಇರೋದ್ರಿಂದ ಏನು ವರಿ ಇರಲ್ಲ, ನೀಟಾಗಿ ಆಗಿರುತ್ತೆ. ಮತ್ತು ಒಂದು 10 ಲೀಟರ್ಸ್ ವಾಟರ್ ಬಾಟಲ್ನ ನಾವು ಇಟ್ಕೊಂಡು ಕ್ಯಾರಿ ಮಾಡ್ತೀವಿ ಯಾವಾಗ್ಲೂ. ಬಿಕಾಸ್ ತುಂಬ ಪ್ಲಾಸ್ಟಿಕ್ ಬಾಟಲ್ಸ್ ಎಲ್ಲ ತೊಗೊಳೋದು ಬೇಡ ಅಂತ ಹೇಳಿ ಅವಾಯ್ಡ್ ಮಾಡ್ತೀವಿ ಆದಷ್ಟು. ಆ್ಯಂಡ್ ನಮ್ಮ ಹತ್ರ ಯಾವಾಗಲೂ ಈ ಥರ ಕ್ಯಾಂಪಿಂಗ್ ಚೇರ್ನು ಕೂಡ ಇಟ್ಕೊಂಡಿರ್ತೀವಿ. ಎಲ್ಲರೂ ಬೇಕು ಅಂತಂದರೆ ಕೂತ್ಕೊಂಡು ಕ್ಯಾಂಪ್ ಮಾಡ್ಬೋದು. ತಕ್ಷಣ ಏನಾದ್ರು ಸ್ಟ್ರೈನ್ ಆಯಿತು, ತುಂಬ ಲಾಂಗ್ ಜರ್ನಿ ಹೋಗ್ಬೇಕಾರೆ ಅಂತ ಒಂದು ಮ್ಯಾಟ್ ಕೂಡ ಇರುತ್ತೆ. ಸೊ ಒಂಥರ ಚೆನ್ನಾಗಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಈ ಥರ ಒಂದು ಹಾಫ್ ಆನ್ ಅವರ್ ಬ್ರೇಕ್ ಕೊಟ್ಕೊಂಡು ಏನಾದ್ರು ತಿನ್ಕೊಂಡು ಹೋಗ್ತೀವಿ ಅಂತಂದರೆ. ಗಗನಚುಕ್ಕಿಗೆ ಬಂದಿದ್ದೀವಿ. ಆಲ್ಮೋಸ್ಟ್ ನಮಗೆ 3 ಅವರ್ಸ್ ಆಯಿತು ಒಂದು ಪಿಟ್ ಸ್ಟಾಪ್ ಎಲ್ಲ ಕನ್ಸಿಡರ್ ಮಾಡಿ ಬೆಂಗಳೂರಿಂದ ಇಲ್ಲಿ ಬರೋಕ್ಕೆ. ಇದು ಗಗನಚುಕ್ಕಿ ನಾವು ನಿಂತಿರೋದು. ಭರಚುಕ್ಕಿ ಇಲ್ಲಿಂದ 16 ಕಿಲೋಮೀಟರ್ಸ್ ಆಗುತ್ತೆ. ಈಗ ಏರಿಯಲ್ ವ್ಯೂ ಯಾವ ಥರ ಇದೆ ಅಂತ ನೆಕ್ಸ್ಟ್ ಒಂದು 5 ಸೆಕೆಂಡ್ಸಲ್ಲಿ ನೋಡ್ತೀರಾ. 1 2 3 4 ಗಗನಚುಕ್ಕಿಯಲ್ಲಿ ಒಟ್ಟು 2 ಕಡೆ ನೀರು ಹರಿಯುತ್ತೆ, ಅಂದರೆ ಬೇರೆ ಬೇರೆ ಕಡೆಯಿಂದ 2 ಕಡೆಯಿಂದ ನೀರು ಬೀಳುತ್ತೆ. ತುಂಬ ಚೆನ್ನಾಗಿತ್ತು, ಒಳ್ಳೆ ಮಿಲ್ಕಿ ವೈಟ್ ಇತ್ತು ವಾಟರ್ಫಾಲ್ಸು. ಸೊ ಮಾನ್ಸೂನಲ್ಲಿ ಚೆನ್ನಾಗಿ ಹರಿತಾ ಇದೆ. ಇನ್ ಕೇಸ್ ನೀವು ಪ್ಲ್ಯಾನ್ ಮಾಡಬೇಕು ಅಂದರೆ ಆದಷ್ಟು ಬೇಗ ಪ್ಲ್ಯಾನ್ ಮಾಡಿ, ನೀರು ಕಡಿಮೆ ಆಗೋಕ್ಕಿಂತ ಮುಂಚೆ. ಆಮೇಲೆ ಇಲ್ಲಿ ಪಾರ್ಕಿಂಗ್ ವೆಹಿಕಲ್ಸ್ಗೆ ಅಂದ್ಬಿಟ್ಟು ಪಾರ್ಕಿಂಗ್ ಎಲ್ಲ ಇದೆ, ಪಾರ್ಕಿಂಗ್ ಚಾರ್ಜಸ್ ಏನೂ ಇಲ್ಲ. ಮತ್ತು ಇಲ್ಲೇನು ವಿಸಿಟಿಂಗ್ಗೆ ಅಂತ ಹೇಳ್ಬಿಟ್ಟು ಎಂಟ್ರಿ ಟಿಕೆಟ್ ಅಂತ ಏನೂ ಇಲ್ಲ. ಐ ಥಿಂಕ್ ನೀವೇನು ಪೇ ಮಾಡೋದು ನೆಸಸರಿ ಇಲ್ಲ.
ಅಲ್ಲಿ ಬಂದರೆ ತಿನ್ನೋಕ್ಕೆ ಜ್ಯೂಸ್ ಕುಡಿಯೋಕ್ಕೆ ಸೋಡಾ ಮತ್ತು ಎಳ್ನೀರು ಆಮೇಲೆ ಕೇನ್ ಜ್ಯೂಸು ಈ ಥರದ್ದೆಲ್ಲ ಸಿಗುತ್ತೆ. ನೀವು ಬಂದರೆ ಅದನ್ನು ಸಹ ಕುಡಿಬೋದು. ಸರಿಗಮ ಪಾಪ ದಾನಿ ಸಾಸನಿ ದಾಪ ಸನಿ ದಾಪ ಮಾಮ ದಾನಿ ಸಾನನಿ ದಾಪ ಮಗ ಮರಿ ಗ ಪಗ ಸರಿ ಮರಿ ನಿ ಸಾ ಇವಾಗ ತಾನೇ ನಾವು ಬರಚುಕ್ಕಿಗೆ ಬಂದಿದ್ದೀವಿ. ಸೊ ಇಲ್ಲಿ ಬಂದರೆ ನಾವು 2 ಫಾಲ್ಸ್ ನೋಡ್ದಂಗೆ ಅನಿಸುತ್ತೆ. ಒಂದು ಬರಚುಕ್ಕಿ ಮತ್ತು ಗಗನಚುಕ್ಕಿ. ಮೇಯ್ನ್ ಫಾಲ್ಸ್ ಅಂದರೆ ಗಗನಚುಕ್ಕಿ, ಗಗನಚುಕ್ಕಿ ಅಂತ ಹೇಳ್ತಾರೆ. ಬರಚುಕ್ಕಿನ ಸಬ್ ಫಾಲ್ಸ್ ಅಂತಲೂ ಸಹ ಹೇಳ್ತಾರೆ. ಸೊ ಶಿವನ ಸಮುದ್ರ ಅಂದರೆ ಓವರಾಲ್ ಆಗಿ ಇದೇನೆ. ಸೊ ಬ್ಲಫ್ ಅಂತಲೂ ಅಂತಾರೆ. ಬ್ಲಫ್ ಅನ್ನೋದಕ್ಕೆ ಇನ್ನೊಂದು ಕತೆ ಇದೆ, ಅದು ಇವಾಗ ಬೇಡ. ಸೊ ಇಲ್ಲಿ ಬರಬೇಕು ಅಂತಂದರೆ ನಿಮಗೆ ಒಂದು ಗಗನಚುಕ್ಕಿನಲ್ಲಿ ಬರೋಕ್ಕೆ ಒಂದು ಸಣ್ಣ ರೋಡ್ ಇದೆ. ಸಣ್ಣದಂದರೆ ಸಣ್ಣ ರೋಡು, ತುಂಬ ಕಷ್ಟ ಆಗುತ್ತೆ ಬರೋದು. ಒಂದು 30-40 ಮಿನಿಟ್ಸ್ ವೆಯ್ಟಿಂಗ್ ಆಯಿತು. ಆಮೇಲೆ ವೀಕೆಂಡು ತುಂಬ, ಆ್ಯಕ್ಚುಲಿ ಇವತ್ತು ಬಂದಿರೋ ನಾವು ಸಂಡೇ. ಸೊ ಬರಬೇಕಾದ್ರೆ ಪ್ರಿಫರೇಬಲಿ ಯಾವ್ದಾದ್ರು ಫೆಸ್ಟಿವಲ್ಸು ಆ ಥರ ಹಾಲಿಡೇಸ್ ಇದ್ದರೆ ಅಥವಾ ಲಾಂಗ್ ವೀಕೆಂಡ್ ಇದ್ದರೆ ಅಥವಾ ಎಸ್ಪೆಷಲಿ ವೀಕೆಂಡ್ ಇದ್ದರೆ ಕಂಪ್ಲೀಟ್ಲಿ ಅವಾಯ್ಡ್ ಮಾಡೋದು ಒಳ್ಳೆಯದು. ಯಾಕಂದರೆ ತುಂಬ ಜನ ಇದ್ದಾರೆ. ನಾವು ಲಾಸ್ಟ್ ಟೈಮ್ ಬಂದಾಗ ವರ್ಕಿಂಗ್ ಡೇ ಬಂದಿದ್ವಿ 5-6 ಇಯರ್ಸ್ ಬ್ಯಾಕ್. ಎಸ್ಪೆಷಲಿ ಇದೇ 5 ಇಯರ್ಸ್ ಅಲ್ಲ ಅಷ್ಟೇ, 5 ಇಯರ್ಸ್ ಬ್ಯಾಕ್ ಬಂದಿದ್ವಿ. ಸಖತ್ತಾಗಿತ್ತು. ಸೊ ಈಗ ಬನ್ನಿ ಫಾಲ್ಸ್ ನೋಡೋಣ ಹೇಗಿದೆ ಅಂತ. ಇಲ್ಲಿ ಬರಬೇಕಾದ್ರೆ 20 ರೂಪಾಯಿ ಇರುತ್ತೆ ಎಂಟ್ರಿ ಫೀ ಅಂತ. ವೆಹಿಕಲ್ಗೆ 5 ರೂಪೀಸ್ ಕೊಟ್ಟರೆ ನೀವು ಕೆಳಗಡೆ ಹೋಗಿ 5 ರೂಪೀಸು. ಅದರ್ವೈಸ್ ನಾವು ಇಲ್ಲೇ ನಿಂತ್ಕೊಂಡು ನೋಡ್ತೀವಿ ಅಂದರೆ ಏನು ಪೇ ಮಾಡೋದು ನೆಸಸರಿ ಇಲ್ಲ. ಸೊ ಚೆನ್ನಾಗಿದೆ ಬಂದಾಗ. ಬರಚುಕ್ಕಿನೆಲ್ಲ ನೋಡಿದ್ವಿ. ಟ್ರಾಫಿಕ್ ಎಲ್ಲ ಆದಮೇಲೆ ಬಂದಮೇಲೆ ಯಪ್ಪ ಯಾಕಾದ್ರು ಬಂದುಬಿಟ್ವಿ ಅಂತ ಅನಿಸ್ತು. ಅಷ್ಟು ಕ್ರೌಡ್ ಇರ್ತಾರೆ. ಸೊ ಬಂದಮೇಲೆ ಬ್ಯೂಟಿಫುಲ್ ಆಗಿರೋ ಮಿಲ್ಕಿ ವೈಟ್ ಫಾಲ್ಸು ಮತ್ತು ನೀರು ಬೀಳೋ ಸೌಂಡು ಮತ್ತು ಮಕ್ಕದ ಮೇಲೆ ಬೀಳೋ ಬ್ರೀಸ್ ಎಲ್ಲ ನೋಡಿದಾಗ ತುಂಬಾ ಖುಷಿ ಆಯಿತು. ನೆಕ್ಸ್ಟ್ 5 ಸೆಕೆಂಡ್ಸಲ್ಲಿ ನೀವು ಏರಿಯಲ್ ವ್ಯೂ ನೋಡ್ತೀರಾ. ಕೌಂಟರ್ ಶುರು ಮಾಡ್ತೀನಿ. 5 4 3 2 1. ಈ ಮಾನ್ಸೂನಲ್ಲಿ ನೀವೇನಾದರೂ 3 ವಾಟರ್ ಫಾಲ್ಸು ಒನ್ ಡೇನಲ್ಲಿ ಕವರ್ ಮಾಡಬೇಕು ಬೆಂಗಳೂರು ಹತ್ತಿರ ಅಂತಂದರೆ, ಒಂದು ಚುಂಚಿ ಫಾಲ್ಸ್ ಇದೆ ಮತ್ತು ಸಂಗಮ, ಅವೆರಡು ಕವರ್ ಮಾಡ್ಕೊಂಡು ಈ ಕಡೆ ಬಂದರೆ ಗಗನಚುಕ್ಕಿ ಬರಚುಕ್ಕಿ ನೋಡ್ಕೊಂಡು ಹೋಗ್ಬೋದು. ನಾವು ಈ ವಿಡಿಯೋ ಟ್ರಾವೆಲ್ ವ್ಲಾಗ್ ಅಂತ ಶುರು ಮಾಡಿದಾಗ ಫಸ್ಟ್ ವಿಡಿಯೋ ನಮ್ಮದು ಆ ಚುಂಚಿ ಫಾಲ್ಸು ಸಂಗಮದೇ ಹಾಕಿದ್ದು. ಸೊ ನೀವಿನ್ನೂ ಆ ಹಳೇದು ನೋಡಿಲ್ಲ ಅಂತಂದರೆ ನಾವು ಎಂಡ್ ಸ್ಕ್ರೀನಲ್ಲಿ ಹಾಕಿರ್ತೀವಿ, ಅಲ್ಲಿ ಹೋಗಿ ಚೆಕ್ ಮಾಡಿ. ಆ್ಯಂಡ್ ಡಿಸ್ಕ್ರಿಪ್ಷನಲ್ಲಿ ಕೂಡ ಮೆನ್ಷನ್ ಮಾಡಿರ್ತೀವಿ. ಸೊ ಇದೊಂಥರ ಚೆನ್ನಾಗಿರುತ್ತೆ ಮಾನ್ಸೂನಲ್ಲಿ ಬರೋದು. ಒಂಥರ ಲೈಟಾಗಿ ಡ್ರಿಸ್ಲಿಂಗ್ ಆಗ್ತಾಯಿದೆ, ಆ ಮುಖದ ಮೇಲೆ ನೀರು ಬೀಳ್ತದೆ. ಸೊ ಈ ಥರ ಫಾಲ್ಸ್ ನೋಡ್ಕೊಂಡು ಈ ವೆದರಲ್ಲಿ ತುಂಬಾ ಸಖತ್ತಾಗಿರುತ್ತೆ. ಗಗನಚುಕ್ಕಿ ಬರಚುಕ್ಕಿ ನೋಡಿಕೊಂಡು ನಮಗೆ ತಲಕಾಡೆಲ್ಲ ಹೋಗಿ ಅಲ್ಲಿ ಕವರ್ ಮಾಡಬೇಕು ಅಂತ ಪ್ಲ್ಯಾನ್ ಇದ್ದಿದ್ದು. ಬಟ್ ಇಲ್ಲೇ ತುಂಬ ಟೈಮ್ ಆಗೋಯ್ತು. ಸೊ ಹೋಗೋಷ್ಟು ಲೇಟ್ ಆಗ್ತಾ ಇದೆ ನಮಗೆ. ಸೊ ಕೊಳ್ಳೇಗಾಲದಲ್ಲಿ ಬಂದಿದ್ದೀವಿ ನಾವೀಗ, ಸ್ಟಾಪ್ ಕೊಟ್ಟಿದ್ದೀವಿ. ಸೊ ಇಲ್ಲಿಂದ PG ಪಾಳ್ಯಕ್ಕೆ ಸಫಾರಿ ಹೋಗಬೇಕು ಅಂತ ನಮ್ಮ ಪ್ಲ್ಯಾನ್ ಇರೋದು.
ಸೊ ಇಲ್ಲಿ ಗಗನಚುಕ್ಕಿ ಭರಚುಕ್ಕಿ ಡ್ರೋನ್ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀವಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಮ್ಮದು ಸಫಾರಿ ವಿಡಿಯೋ ಬರುತ್ತೆ, ಅದನ್ನು ಕೂಡ ಮಿಸ್ ಮಾಡ್ದಂಗೆ ನೋಡಿ, ನೋಡೋಣ ಯಾವ ಅನಿಮಲ್ಸ್ ಕಾಣುತ್ತೆ ಅಂತ ಅದರಲ್ಲಿ ನಿಮ್ಗೆ ಫುಲ್ ಡೀಟೇಲ್ಸ್ ಕೊಡ್ತೀವಿ.